ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ನ ಅಕ್ರಮದ ಕರಾಳ ಸತ್ಯಗಳು. ಇನ್ನಷ್ಟು ಸುದ್ದಿಯನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈ ಕೋಗಿಲು ಲೇಔಟ್ನ ಕರಾಳ ಮುಖ ಇದೆಯಲ್ಲ, ಅದು ಬಗೆದಷ್ಟು ಬಯಲಾಗ್ತಾ ಇದೆ. ಈಗಾಗಲೇ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಈ ಬಡಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೊಬ್ಬ ಸೂತ್ರಧಾರ ಇದ್ದಾನೆ. ಆ ಸೂತ್ರಧಾರಿಯ ಮುಖ ಈಗ ಎಕ್ಸ್ಪೋಸ್ ಆಗ್ತಾ ಇದೆ. ಎಲೆಕ್ಷನ್ಗಾಗಿ ಈ ರಾಜಕಾರಣಿಗಳು ಜನರನ್ನ ತಂದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತಾ ಇದೆ. ಓಟ್ಗಾಗಿ ಜನರನ್ನ ಕರೆತಂದ್ರ ನಾಯಕರು. ಹಾಗಾದ್ರೆ ಅಕ್ರಮವಾಗಿ ಜನರನ್ನ ಕರೆತಂದು ಸಕ್ರಮ ಮಾಡಿ ಅವ್ರಿಗೊಂದು ಆಧಾರ್ ಕಾರ್ಡ್, ಅವ್ರಿಗೊಂದು ನೆಲೆ, ಅವ್ರಿಗೊಂದು ಬದುಕೋದಕ್ಕೆ ದಾರಿ, ಜೊತೆಯಲ್ಲಿ ಅವ್ರಿಗೊಂದು ಐಡೆಂಟಿಟಿ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ನಾಯಕರೇ ಇವರೆಲ್ಲರನ್ನು ಕೂಡ ಕರೆತಂದಿದ್ದ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಈಗ ಕಾಡ್ತಾ ಇದೆ. ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಡೆದಿದೆ ಅನ್ನೋದಾದ್ರೆ ಅದಕ್ಕೊಬ್ಬ ಸೂತ್ರಧಾರ ಇದ್ದಾನೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತ ವಿಚಾರ. ಹಾಗಾದ್ರೆ ಅಸಲಿಗೆ ಆ ಸೂತ್ರಧಾರ ಯಾರು? ಆ ಸೂತ್ರಧಾರ ಮಾತ್ರನಾ? ಆತನ ಹಿಂದೆ ಇರುವಂತಹ ಕೈಗಳು ಯಾವುದು? ಈ ನಾಯಕರು ಜನರನ್ನ ಕರೆತಂದು ಈ ಲೇಔಟ್ನಲ್ಲಿ ತುಂಬಿಸಿದ್ರ ಅನ್ನೋ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಕೋಗಿಲು ಅಕ್ರಮ ಲೇಔಟ್ನ ಸೂತ್ರಧಾರಿ ಯಾರು ಅಸಲಿಗೆ? ಹಾಗಾದ್ರೆ ಕೋಗಿಲು ಈ ವಾಸಿಂ ಲೇಔಟ್ ಸೂತ್ರಧಾರಿಗಳು ಯಾರು? ಅದಕ್ಕೊಂದು ಲೇಔಟ್, ಅದಕ್ಕೊಂದು ಹೆಸರು, ಎಲ್ಲವೂ ರೆಡಿ ಆಗಿದೆ ಅನ್ನೋದಾದ್ರೆ ಅದನ್ನ ಮಾಡಿಸಿದ್ ಯಾರು? ಈ ವಾಸಿಂ ಮತ್ತು ಮುನಿಯಾಂಜನಪ್ಪ ಈ ಅಕ್ರಮದ ಸೂತ್ರಧಾರಿಗಳ. ಹಾಗಾದ್ರೆ ಕಾಂಗ್ರೆಸ್ ನಾಯಕರೇ ನಮ್ಮನ್ನ ಇಲ್ಲಿ ಕರೆತಂದ್ರು, ನಾವು ಆಂಧ್ರದವರು, ಇವರೇ ನಮ್ಮನ್ನ ಕರೆತಂದ್ರು ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜನರು. ಹಾಗಾದ್ರೆ ಕರೆತಂದಿದ್ ಯಾರು? ಎಲೆಕ್ಷನ್ ಸಮಯದಲ್ಲಿ ನಮಗ್ ಭರವಸೆ ಕೊಟ್ರು ಅಂತ ಅಲ್ಲಿನ ಸ್ಥಳೀಯರೇ ಈಗ ಮಾತಾಡಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ. ಗಂಭೀರವಾದಂತ ಆರೋಪ, ನಮ್ಮನ್ನ ಆಂಧ್ರದಿಂದ ಕರೆತಂದ್ರು ಅಂತ. ಹಾಗಾದ್ರೆ ಆಂಧ್ರದಿಂದ ಬಂದವರು ಅಕ್ರಮ ವಲಸಿಗರು ಅನ್ನೋದಾಯ್ತು. ಅವರಿಗೆ ಇಲ್ಲಿನ ಐಡೆಂಟಿಟಿ, ಇಲ್ಲಿನ ಅಡ್ರೆಸ್ ಪ್ರೂಫ್ ಎಲ್ಲವೂ ದಾಖಲೆಗಳು ಸಿಕ್ಕಿದ ಹೇಗೆ? ಮಾಡಿಸ್ಕೊಟ್ಟಿದ್ಯಾರು? ಇದರ ಸೂತ್ರಧಾರಿಗಳು ಯಾರು ಅನ್ನುವಂಥ ಪ್ರಶ್ನೆ. ಸೂತ್ರಧಾರಿಗಳ ಹೆಸರು ಕೂಡ ರಿವೀಲ್ ಆಗಿದೆ. ಈ ವಾಸಿಂ ಹಾಗೂ ಮುನಿ ಆಂಜನಪ್ಪ, ಈ ಎರಡು ಹೆಸರುಗಳೀಗ ಕೇಳಿ ಬರ್ತಾ ಇರೋದು. ಇಬ್ಬರ ಫೋಟೋಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ವಾಸಿಂ ಹಾಗೂ ಮುನಿಯಾಂಜನಪ್ಪ ಇವರೇ ಸೂತ್ರಧಾರಿಗಳ. ಹಾಗಾದ್ರೆ ಈ ವಸೀಂ ಬೇಗ್, ಈತನ ಫೋಟೋ, ಅದರ ಕೆಳಗೆ ಆತನ ಡೆಸಿಗ್ನೇಷನ್, ಆತ ಬೆಂಗಳೂರು ನಗರ ಉಪಾಧ್ಯಕ್ಷ. ಮುನಿಯಾಂಜನಪ್ಪ ರಾಜ್ಯಾಧ್ಯಕ್ಷರು. ಯಾವ್ದ್ರ ಅಧ್ಯಕ್ಷ, ಯಾವ್ದ್ರ ಉಪಾಧ್ಯಕ್ಷ ಗೊತ್ತಿಲ್ಲ, ಬೆಂಗಳೂರು ನಗರದ ಉಪಾಧ್ಯಕ್ಷರು ಅಂತ ಹಾಕೊಂಡಿದ್ದಾರೆ. ಇವರಿಬ್ರು ಕೂಡ ಕರೆ ತಂದಿದ್ದು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಕರೆ ತರೋದಕ್ಕೆ ಹೇಳಿದ್ಯಾರು? ನಾಯಕರ, ರಾಜಕಾರಣಿಗಳ, ವೋಟ್ ಬ್ಯಾಂಕ, ವೋಟ್ಗಾಗಿ ಆಗ್ತಾ ಇರೋದಾ, ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಇವರಿಬ್ರು ಕೂಡ ಇದರ ಸೂತ್ರಧಾರಿಗಳ ಅನ್ನೋ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ಇದೆ. ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಮ್ಮನ್ನ ಆಂಧ್ರದಿಂದ ಕರೆ ತಂದ್ರು ಅಂತ ಹೇಳೋದಾದ್ರೆ ಆಂಧ್ರದಿಂದ ಕರೆ ತಂದವ್ರು ಯಾರು ಅನ್ನೋ ಪ್ರಶ್ನೆ, ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರೇ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಆ ಥರ ಏನಾದರೂ ಇದೆಯಾ ಅವ್ರದ್ದು ಇಲ್ಲಿಗಲ್ ಆಕ್ಟಿವಿಟೀಸು? ಅದೇ ಹೇಳಿದ್ರಲ್ಲ, ಆ ಕಾಲದಲ್ಲಿ ರೌಡಿಗಳು ಮಾಡಿ. ಇನ್ನೊಬ್ರು ಇದಾರಲ್ಲ, ಉನ್ನಿಕೃಷ್ಣನವರು, ಅವರು ಹಳೆ ಕಾಂಗ್ರೆಸ್ ಅವರು ಲೀಡರ್ಸ್. ಅವರು ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಸರ್ ಊರೇ ಅವ್ರದ್ದು. ಉನ್ನಿಕೃಷ್ಣ ಅವ್ರಿಗೆ ಕರ್ಕೊಂಡ್ ಬಂದಿರೋದು ಎಲ್ಲ ಸಂಸಾರ ಅವ್ರಿಗೆ ಎಲ್ಲ ಇಲ್ಲಿ ಮನೆ ಕಟ್ಟಿರೋದು. ಅವರು ಎಲ್ಲ ಇಲ್ಲಿಲ್ಲ ಜನರೆಲ್ಲ ಕೇಳ್ತಿದ್ದೀನಿ. ಆಮೇಲೆ ನಾವು ಅದಲ್ಲ ಓಕೆ ಮಿಲ್ತೋಲಿ ಅದಕ್ಕೆ ಇವ್ರು ಬಂದ್ರಲ್ಲ ಜಮೀರ್ ಅಹಮದ್ BS. ಹಾಂ, ಈಗ ಇವ್ರನ್ನ ನಂಬಿ ಇಷ್ಟು ಜನ ದುಡ್ಡು ವಸೂಲು ಮಾಡಿದವರು ಯಾರು? ಹೌದು. ವಿಜಿ ಯಾರಲ್ಲ? ಎಲ್ಲ ವಿಜಯ್ ಇದ್ದಾರೆ, ವಸೀಂ ಇದ್ದಾರೆ, ಮುನಿಕೃಷ್ಣನ್ ಇದ್ದಾರೆ. ಮುನಿಕೃಷ್ಣ ಕೊಟ್ಟಿದ್ದಾರೆ. ಅವ್ರ ಹೆಸರು ಮುನಿಕೃಷ್ಣನ ಮುನಿಕೃಷ್ಣನ? ಮುನಿಕೃಷ್ಣ. ಅವರೆಲ್ಲ ರಿಲೇಷನ್ ಸರ್. ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಲ್ಲ, ಅವ್ರದ್ದು ರಿಲೇಷನ್, ಎಲ್ಲ ರಿಲೇಷನ್. ಅಲ್ಲ, ಅವ್ರು ಯಾಕೆ ಇಲ್ಲಿ ಬಂದು ಇವ್ರನ್ನ ವಸೂಲು ಮಾಡಿರೋಲ್ಲ? ಲೀಡರ್ ಸರ್. ನಮ್ಗೆ ಇಸ್ದು ನಮ್ಗೆ ಓಟ್ ಬೇಡಿ, ನಾನು ಕೊಡ್ತೀನಿ, ಸಹಾಯ ಮಾಡಿ ಅವ್ರಿಗೆ. ಇದೆಲ್ಲವೂ ಕೂಡ ಅಲ್ಲಿನ ಸ್ಥಳೀಯರು ಮಾತಾಡಿರೋದು.
ಸ್ಥಳೀಯರು ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಈ ವಸೀಂ ಹಾಗೆ ಮುನಿಕೃಷ್ಣನ ಬಗ್ಗೆ. ಅಸಲಿಗೆ ಇವ್ರು ಯಾರು, ಹೇಗೆ ಕರೆ ತಂದ್ರು, ಏನೇನು ಹೇಳಿದ್ರು, ಆ ಸ್ಥಳೀಯರ ಬಾಯಲ್ಲೇ ಒಂದ್ಸರಿ ಕೇಳ್ಕೊಂಬನ್ನಿ. ಜೋಪಡಿ ಹಾಕ್ಕೊಂಡು NS ಆಫೀಸ್ ಹತ್ರ ಇದೆ. NS ಆಫೀಸ್ ಐತಲ್ಲ ಅಲ್ಲಿ. ಯಾರು ಮುನಿಕೃಷ್ಣನ್ ಅಂದರೆ ಯಾರು? ಅವರು ಅಲ್ಲಿ ಅವರು ಇಲ್ಲಿ ಇಲ್ಲ. ಅವರು ಅಲ್ಲ, ಓಕೆ, ಅವ್ರ ಲೀಡರಾ ಏನವರು? ಲೀಡರ್ ಅಲ್ಲ ಅವರು. ಈ ಎಲೆಕ್ಷನ್ ಎಲೆಕ್ಷನ್ ಯಾವ ಕಡೆಯವರು ಅವರು? ಅವ್ರು ನಿಮ್ಗೆ ಏನಂದ್ರು ಕರ್ಕೊಂಬರುವಾಗ ಇಲ್ಲಿ ಮಾಡಿಸಿದೆ, ವೋಟ್ ಲಿಸ್ಟು ಮಾಡಿಸಿದೆ, ಎಲ್ಲ ಮಾಡಿಸಿದೆ. ಎಲ್ಲ ಅವರೇ ಮಾಡಿಸ್ಕೊಟ್ರಾ? ಗೌರ್ಮೆಂಟ್ ಮುಂಚೆ ಈ ಕೃಷ್ಣ ಬೇಡ ಅಲ್ಲಿ. ನೀವು ಇಲ್ಲಿ ಬರೋ ಮುಂಚೆ ಎಲ್ಲಿದ್ರಿ? ಎಲ್ಲಿ ಇಲ್ಲಿಗೆ ಬರೋ ಮುಂಚೆ ಎಲ್ಲಿದ್ರಿ? ಇಲ್ಲಿ NS ಆಫೀಸ್ ಹತ್ರ. ಅಲ್ಲ, ಅದಕ್ಕಿಂತ ಮುಂಚೆ? ಅಂತ ಮುಂಚೆ ನಾನು ಆಂಧ್ರ. ತೆಲುಗು ಬರುತ್ತಾ? ತೆಲುಗು ಬರುತ್ತೆ. ಕೇಳಿಸ್ಕೊಂಡ್ರಲ್ವಾ ಅಲ್ಲಿ ಇರುವಂಥವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಅವರೆಲ್ಲರೂ ಕೂಡ ಮೂಲತಃ ಆಂಧ್ರದವರು. ಇಲ್ಲಿ ಕರ್ಕೊಂಡು ಬಂದರು, ನಮಗೆ ಅವರೇ ID ಕಾರ್ಡ್ ಮಾಡಿಕೊಟ್ರು, ಅದರಲ್ಲೂ ವೋಟರ್ ID ಕಾರ್ಡ್ ಮಾಡಿಕೊಟ್ರು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಆಕೆ ಹೇಳಿರೋದು. ಇದೆಲ್ಲ ಇಷ್ಟೇ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ. ಅಲ್ಲಿ ಇರೋದಕ್ಕೆ ಸೈಟನ್ನು ಕೂಡ ಕೊಡಿಸಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿನ ಸ್ಥಳೀಯರು ಮಾತಾಡಿದ್ದಾರೆ. ಹಾಗಾದರೆ ಸೈಟ್ ಕೊಡಿಸಿದ್ಯಾರು? ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಮಾತಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಸ್ಥಳೀಯರು, ಬನ್ನಿ ನೋಡ್ಕೊಂಬರೋಣ. ಇವತ್ತು ಕೊಟ್ಟಿಲ್ಲಪ್ಪ ನನಗೆ. ಅವ್ರದೆಲ್ಲ ಏನು ಇಲ್ಲ. ರಾಜಕೀಯ ಲೀಡರ್ಸ್ ಅವರು ಯಾವುದು? ಅವರೇ ಕೊಡ್ಸಿದ್ರು. ಇವತ್ತು ಕೊಟ್ಟಿಲ್ಲಪ್ಪ ನನಗೆ. ಅವ್ರದೆಲ್ಲ ಏನು ಇಲ್ಲ. ರಾಜಕೀಯ ಲೀಡರ್ಸ್ ಅವರು ಯಾವುದು? ಅವರೇ ಕೊಡ್ಸಿದ್ರು. ಇವತ್ತು ಕೊಟ್ಟಿಲ್ಲಪ್ಪ ನನಗೆ. ಅವ್ರದೆಲ್ಲ ಏನು ಇಲ್ಲ. ರಾಜಕೀಯ ಲೀಡರ್ಸ್ ಅವರು ಯಾವುದು? ಅವರೇ ಕೊಡ್ಸಿದ್ರು. ಇವತ್ತು ಕೊಟ್ಟಿಲ್ಲಪ್ಪ ನನಗೆ. ಅವ್ರದೆಲ್ಲ ಏನು ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಆಂಧ್ರದ ಮೂಲದವರನ್ನ ಬಹುತೇಕ 90% ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದ ನಂತರದಲ್ಲಿ ಅವ್ರಿಗೊಂದು ಇರೋದಕ್ಕೆ ಮನೆ, ಅದರ ಸೈಟು, ಅದರ ಕಾಗದ ಪತ್ರಗಳು ಎಲ್ಲವೂ ಕೂಡ ಅಕ್ರಮದಿಂದ ಸಕ್ರಮ ಮಾಡುವಂಥ ನಿಟ್ಟಿನಲ್ಲಿ ನಡೆದಿದೆ. ಅಷ್ಟೇ ಅಲ್ಲ, ವೋಟರ್ ID ಕೂಡ ಮಾಡಿಸಿದ್ದಾರೆ ಅಂತ ಆ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಸಲಿಗೆ ಹಾಗಾದ್ರೆ ಕರ್ಕೊಂಡು ಬಂದಿದ್ಯಾರು, ಯಾರ ಆದೇಶದ ಮೇಲೆ ಇದೆಲ್ಲ ನಡೆದಿದೆ, ಇದೆಲ್ಲವೂ ಕೂಡ ತನಿಖೆ ಆಗಬೇಕಲ್ವಾ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಖಂಡಿತ ಅಶ್ವಿನಿ, ಇಲ್ಲಿ ಕೋಗಿಲಿ ಬಡಾವಣೆಯಲ್ಲಿ ಈಗಾಗಲೇ ಮನೆಗಳ ತೆರವು ವಿಚಾರಕ್ಕೆ ಒಂದು ಕಡೆಗೆ ರಾಜಕೀಯ ನಡೀತಾ ಇದೆ. ಅದು ಕೇರಳ ಸರ್ಕಾರದ ಆಗಿರ್ಬೋದು ಮತ್ತು ಇತ್ತ ಕಾಂಗ್ರೆಸ್ ಸರ್ಕಾರದ ನಡುವೆ ರಾಜಕೀಯ ನಡೀತಾ ಇದೆ. ಆದರೆ ನಿಜಕ್ಕೂ ಕೂಡ ಇಲ್ಲಿರುವಂತಹ ಜನ ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ? ನಾವು ಹೇಳುವಂಥ ಜನ ನಾವು ಮೊದಲಿಂದನೂ ಕೂಡ ಇಲ್ಲಿದ್ದೇವೆ, ನಮ್ಮನ್ನ ಇಲ್ಲಿ ಕರ್ಕೊಂಬಂದು ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದ್ದಾವೆ, ರೇಷನ್ ಕಾರ್ಡ್ ಇದೆ, ವೋಟರ್ ID ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ದಾಖಲೆಗಳು ಇದ್ದಾವೆ. ಸೊ ನಮ್ಮನ್ನ ಇಲ್ಲಿ ಕರೆದುಕೊಂಡ್ಬಂದಂಥವ್ರು ಯಾರು? ಇಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶದಿಂದ ಮತ್ತು ಹೊರ ರಾಜ್ಯಗಳಿಂದನೂ ಕೂಡ ಬಂದಂಥ ಜನ ಕೂಡ ಇಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಇಲ್ಲಿ ನಿನ್ನೆ BJP ನಾಯಕರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ವಾಸೀಂ ಅವರ ಫೋಟೋವನ್ನು ಬಿಡುಗಡೆಯನ್ನ ಮಾಡ್ತಾರೆ. ಈ ವಾಸೀಂ ಅಂದ್ರೆ ಯಾರು, ಅದರ ಜೊತೆಗೆ ಮುನಿಕೃಷ್ಣ ಯಾರು, ಈ ಎಲ್ಲಾ ಪ್ರಶ್ನೆಗಳು ಈಗಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಇಲ್ಲಿ ಸ್ಥಳೀಯರು ಮಾತನಾಡುವಂತ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ನಮ್ಮನ್ನ ಕರೆ ತಂದ್ರು, ಮುನಿಕೃಷ್ಣ ಅವರು ಇದಕ್ಕೆಲ್ಲ ಕೂಡ ವ್ಯವಸ್ಥೆ ಮಾಡಿಕೊಟ್ರು ಅನ್ನೋಂಥ ಮಾತುಗಳನ್ನ ಹೇಳ್ತಾರಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆಗೆ ಅಧಿಕಾರಿಗಳು ಇಲ್ಲಿ ಒಂದು ರೀತಿ ಸರ್ಕಾರಿ ಜಾಗ ಅನ್ನುವಂಥದ್ದಾದ್ರೆ ದಾಖಲೆಗಳು ಆಗ ಯಾಕೆ ಪರಿಶೀಲನೆ ಮಾಡಲಿಲ್ಲ, ಹಾಗೆ ಸೈಲೆಂಟ್ ಆಗಿದ್ದು ಈಗ ಏಕಾಏಕಿಯಾಗಿ ಬಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಒಡೆದಾಕುವಂತ, ನೆಲಸಮಗೊಳಿಸುವಂತ ಪ್ರಯತ್ನವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಜಾಣ ಮೌನಕ್ಕೆ ಜಾರಿದ್ರ. ಚುನಾವಣಾ ಅನುಕೂಲಕ್ಕಾಗಿ ಇಲ್ಲಿಯ ಜನರನ್ನ ಬಳಸ್ಕೊಳ್ಳಕ್ಕೆ, ಇಲ್ಲಿಯ ಜನರ ಮತಗಳನ್ನ ಪಡಿಲಿಕ್ಕೆ ಎಲ್ಲ ರೀತಿ ಜಾಣ ತಂತ್ರಗಾರಿಕೆಯನ್ನ ಮಾಡಿ ಇದರಿಂದ ಮತಗಳನ್ನ ಪಡೆದ ನಂತರದಲ್ಲಿ ಈಗ ಸರ್ಕಾರಿ ಜಾಗ ಅನ್ನುವಂಥದ್ದು ನೆನಪಿಗೆ ಬಂತ ಸರ್ಕಾರಕ್ಕೆ. ಯಾಕೆಂತಂದ ಹೇಳಿದ್ರೆ ಸರ್ಕಾರದ ಜಾಗದಲ್ಲಿ ಯಾರೂ ಕೂಡ ಮನೆ ನಿರ್ಮಾಣ ಮಾಡಬಾರ್ದು, ಶೆಡ್ಗಳು ನಿರ್ಮಾಣ ಮಾಡಬಾರ್ದು ಅಂತ ಕಾನೂನನ್ನ ತಂದಿದ್ದಾರೆ. ಆದ್ರೆ ಕಾನೂನನ್ನ ತಂದಿರುವಂತಹ ಸರ್ಕಾರದಲ್ಲಿರುವಂತಹ ನಾಯಕ
ನಾಯಕರಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಮತ್ತು ಸ್ಥಳೀಯ ಶಾಸಕರಿಗಾಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಇದು ಸರ್ಕಾರಿ ಜಾಗ ಅನ್ನುವಂಥದ್ದು ನೆನಪಿಗೆ ಬರಲಿಲ್ವಾ? ಎಲ್ಲೊಂದು ಕಡೆಗೆ ಅನುಕೂಲ ಆಗ್ಬಿಡ್ಲಿ, ನಮಗೆ ಈ ಪ್ರಾರಂಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅನುಕೂಲ ಆಗ್ಬಿಡ್ಲಿ, ಅದು ಮುಂದೆ ಬಂದಿದ್ದು ಮುಂದೆ ನೋಡ್ಕೊಂಡ್ಬಿಡೋಣ ಅನ್ನುವಂಥ ಒಂದಷ್ಟು ಸೈಲೆಂಟ್ ಆಗುವಂಥ ಲೆಕ್ಕಾಚಾರ ಮಾಡಿದ್ರ ಅನ್ನೋಂಥದ್ದು ಅಂತ ಒಂದೊಂದು ಸತ್ಯ ನಾನೀಗ ಸ್ಪಾಟಲ್ಲಿ ಇರುವಂಥದ್ದು. ಇಲ್ಲಿ ನೋಡಿ, ಮನೆಯನ್ನು ಒಡೆದಾಕಿದ್ದಾರೆ. ಈ ಜಾಗದಿಂದ ನಾವು ಕದಲೋದಿಲ್ಲ, ಯಾಕೆಂತಂದು ಹೇಳಿದ್ರೆ ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳಿರುವಂಥದ್ದು. ಎಂಥದ್ದೇ ಸಂದರ್ಭ ಬಂದರೂ ಜಾಗ ಕದಲ ಬಂದರೆ ಎಷ್ಟೇ ಚಳಿ ಆದ್ರೂ ಕೂಡ ನಾವು ಈ ಜಾಗ ಬಿಟ್ಟು ಸರಿಯೋಲ್ಲ ಅನ್ನೋಂಥ ಒಂದಷ್ಟು ಜನ ಕೂಡ ಇಲ್ಲೇ ವಾಸ ಮಾಡ್ತಾ ಇರುವಂಥದ್ದು. ಬೆಳಗ್ಗೆ ಎದ್ದು ಅವರ ದಿನನಿತ್ಯ ಕರ್ಮಗಳನ್ನು ಮುಗಿಸುವಂಥದ್ರಲ್ಲಿ ಬ್ಯುಸಿ ಇದ್ದಾರೆ. ಅಧಿಕಾರಿಗಳು ಬರಲಿ, ರಾಜಕಾರಣಿಗಳು ಬರಲಿ, ಯಾರೇ ಬಂದ್ರೂ ಕೂಡ ನಾವು ಇಲ್ಲಿರುವಂಥದ್ದಕ್ಕೆ ನಮ್ಮ ಹತ್ರ ದಾಖಲೆಗಳಿದಾವೆ ಅನ್ನೋಂಥ ಒತ್ತಾಯವನ್ನ ಇಲ್ಲಿ ಜನ ಮಾಡ್ತಾ ಇರುವಂಥದ್ದು. ಆದರೆ ಒಂದಂತೂ ಸತ್ಯ, ಇಲ್ಲಿ ಈ ಜನರ ಒಂದಷ್ಟು ಏನು ಇಲ್ಲಿ ಬಂದು ಮನೆಗಳನ್ನು ಕಟ್ಕೊಳ್ಳುವಂಥ ವಿಚಾರಕ್ಕಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು, ದಾಖಲೆಗಳ ಪರಿಶೀಲನೆಯ ಸಂದರ್ಭದಲ್ಲಿ ಆ ಒಂದು ಸೈಲೆಂಟ್ ಆಗಿದ್ದು ಈಗ ಸರ್ಕಾರಿ ಜಾಗ ಅನ್ನುವಂಥದ್ದು ನೆನಪಿಗೆ ಈಗ ಬಂದಂತೆ ಇದೆ. ಯಾವಾಗ ಕೇರಳ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತು ಟ್ವೀಟ್ ಮಾಡ್ತೋ, ಅಲ್ಲಿ ಒಂದಷ್ಟು ಮುಸ್ಲಿಂ ಮತ ಬ್ಯಾಂಕ್ ಅನ್ನುವಂತಹ ಒಂದು ರಾಜಕೀಯ ದಾಳವನ್ನ ಹೆಣಿತು ಕೇರಳ ಮುಖ್ಯಮಂತ್ರಿ. ಆ ಒಂದು ಟ್ರ್ಯಾಪಿಗೆ ಈಗ ಕರ್ನಾಟಕ ಸರ್ಕಾರ ಬಲಿ ಆಯ್ತು ಅಂತಂದು ಸಿಲುಕಿಕೊಂಡು ಈಗ ಬೇರೆ ಕಡೆ ವ್ಯವಸ್ಥೆ ಮಾಡಿದೀವಿ ಅನ್ನುವಂಥದ್ದು. ಮತ್ತೆ ನಿನ್ನೆ ಸಚಿವ ಜಮೀರ್ ಅಹಮದ್ ಅವರು ಮಾತಾಡುವಂತ ಸಂದರ್ಭದಲ್ಲಿ ಅವರಿಗೆ ಫ್ಲಾಟ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ. ಸರ್ವೆ ಕಾರ್ಯವನ್ನು ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಅಕ್ರಮ ನಿವಾಸಿಗಳು ಯಾರಿದ್ದಾರೆ, ಅಕ್ರಮ ವಲಸಿಗರು ಯಾರಿದ್ದಾರೆ, ಇವರೆಲ್ಲರಿಗೂ ಕೂಡ ಸರ್ಕಾರ ಸೂರು ಭಾಗ್ಯ ಕಲ್ಪಿಸ್ತಾ ಇದೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಇರುವಂಥವ್ರನ್ನೇ ಮರ್ತು ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಅನೇಕರು ಮನೆ ಕಳ್ಕೊಂಡಿರೋರಿದ್ದಾರೆ. ಈ ರೀತಿ ಒತ್ತುವರಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅನೇಕರು ಮನೆ ಕಳ್ಕೊಂಡಿದ್ದಾರೆ. ಅಕ್ರಮ ನಿವಾಸಿಗಳಿಗೆ ಏನೋ ಐಷಾರಾಮಿ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಆದರೆ ಇಲ್ಲಿ ಮನೆ ಕಳೆದುಕೊಂಡವರಿಗೆ ಸೂರಿಗೂ ಗತಿ ಇಲ್ಲ. ಅತಿವೃಷ್ಟಿ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ 833 ಮನೆಗಳು ಹಾನಿಯಾದವು. ಆಗ ಸಿದ್ದರಾಮಯ್ಯನವರು ಮನೆ ಕೊಡೋದಾಗಿ ಘೋಷಣೆಯನ್ನ ಕೂಡ ಮಾಡಿದ್ರು. ಸರ್ಕಾರ ಮನೆ ಘೋಷಣೆ ಮಾಡಿತ್ತು. ಆದರೆ ಈಗ ಸರ್ಕಾರ ಕಂಪ್ಲೀಟ್ ಸೈಲೆಂಟ್. NDRF ಅಡಿ ಕೇವಲ 1,20,000 ಮಾತ್ರ ಪರಿಹಾರ. 1,20,000ದಲ್ಲಿ ಯಾವ ಮನೆ ಕಟ್ಕೊಳ್ಳೋಕ್ಕಾಗುತ್ತೆ ಅನ್ನೋ ಪ್ರಶ್ನೆ. ಕಲ್ಯಾಣ ನಗರದಲ್ಲಿ ಸಂತ್ರಸ್ತರು ಗೋಳಾಡ್ತಿದ್ದಾರೆ, ಮನೆ ಇಲ್ಲ, ಮಹಿಳೆಯರು ಪರದಾಡ್ತಿದ್ದಾರೆ. ಅಲ್ಲಿ ನೋಡಿ ಅವರ ಅವಸ್ಥೆ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಕಳೆದ 3 ವರ್ಷಗಳಿಂದ ಕೂಡ ಮನೆ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಕಚೇರಿಯಿಂದ ಕಚೇರಿಗೆ ಅಲೆದಾಡಿದ್ರು ಕೂಡ ಈವರೆಗೂ ಆ ಒಂದು ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟಿಲ್ಲ. ಆದರೆ ಬೆಂಗಳೂರಿನಲ್ಲಿ ಕೋಗಿಲು ಲೇಔಟ್ನಲ್ಲಿ ಏನು ಪ್ರಮುಖವಾಗಿ ಅಲ್ಲಿ ಪರಿಹಾರವನ್ನು ಒಂದೇ ದಿನದಲ್ಲಿ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಕೂಡ ಅವರಿಗೆ ಮನೆಯನ್ನು, ಅದು ಅಕ್ರಮ ವಾಸಿಗಳಿಗೆ ಮನೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಮನೆ ಏನು ಮಳೆಗೆ ಬಿದ್ದು ಹೋಗಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಒಂದು ಕಂತಿನ ಹಣ ಅಂದರೆ 1,20,000 ಹಣವನ್ನು ಮಾತ್ರ ಈ ಒಂದು ಕುಟುಂಬಕ್ಕೆ ಕೊಟ್ಟಿದ್ದು. ಪ್ರಮುಖವಾಗಿ ಬೆಳಗಾವಿಯ ಕಲ್ಯಾಣ ನಗರದಲ್ಲಿರುವಂಥ ಪ್ರೇಮಾ ಡಗೆನ್ ಅವರು ಸೇರಿದಂಥ ಈ ಒಂದು ಮನೆ ಈಗ ಸದ್ಯಕ್ಕೆ ಅರ್ಧಕ್ಕೆ ನಿಂತಿರುವಂಥದ್ದು. ಆದರೆ ನಿರಂತರವಾಗಿ ಕಚೇರಿಯಿಂದ ಕಚೇರಿಗೆ ಅಲಿದಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಪರಿಹಾರಕ್ಕೆ ಮುಂದಾಗ್ತಾ ಇಲ್ಲ. ಏನು ಅಂದು ಕಟ್ಟಡಕ್ಕೆ ಅಡಿಪಾಯವನ್ನು ಹಾಕಿತ್ತು, ಅದೇ ಅಡಿಪಾಯ ಈವರೆಗೂ ಇರುವಂಥದ್ದು. ಹಾಗಾಗಿ ನಮಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಒಂದು ಕುಟುಂಬಸ್ಥರು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಒಂದು ಕುಟುಂಬದ ಉದಾಹರಣೆ ಮಾತ್ರ ಇದಾಗಿರುವಂಥದ್ದು. ಸಾಕಷ್ಟು ಕುಟುಂಬಗಳಿಗೆ ಈವರೆಗೂ ಸಾಕಷ್ಟು ಪರಿಹಾರ ಕೊಟ್ಟಿಲ್ಲ. ಜೊತೆಗೆ ಕೇವಲ 1.20 ಲಕ್ಷ ಅಂದರೆ 1,20,000 ಮಾತ್ರ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಮಹಿಳೆಯರು ಇರುವಂಥದ್ದು, ಅವರನ್ನು ಕೂಡ ಮಾತಾಡ್ಸೋಣ. ಅಮ್ಮ, ಯಾವಾಗ ಪರಿಹಾರ ಕೊಟ್ಟಿತ್ತು, ಯಾವಾಗ ಮನೆ ಬಿದ್ದಿತ್ತು? ಮನೆ ಬಿದ್ದ 3 ವರ್ಷ ಆತ್ರಿ. ಮತ್ತು 1,20,000 ರೂಪಾಯಿ ಅಟ್ಟ ಕೊಟ್ರ. ಒಳ್ಳೆ ಕೊಡಂತ ಒಳಗೆ ಇದ್ರೆ ಅವ್ರೇನ ಕೊಡ್ಲಿಲ್ರಿ ನಮಗೆ. ಏನು ಕೊಡ್ಲಿಲ್ಲ. ಅವಾಗಿಂದ ಸ್ಟಾಪ್ ಲಘು ಮಾಡಿಕೊಡ್ರಿ. ಅವರು ಬಡವ್ರದಾರು, ನಾವು ಆಜು ಬಾಜುಕಿನವ್ರ. ಈಗ ಬೆಂಗಳೂರು ಅಕ್ರಮವಾಗಿ ಕಟ್ಕೊಂಡವ್ರಿಗೆ ಮನೆ ಕೊಡತ್ತಾರ, ನಿಮಗೆ ಕೊಡತ್ತಿಲ್ಲ. ನಮ್ಮಲ್ಲಿ ಕೊಟ್ಟಿಲ್ಲ. ಅವ್ರಿಗೆ ಕೊಡ್ರಿ, ಅವ್ರಿಗೂ ಲಘುಟ. ನಮ್ಮ ಜೊತೆಗಿನ ಇಲ್ಲೊಬ್ರು ಹಿರಿಯರು ಇರ್ತಾರೆ, ಗ್ರಾಮಸ್ಥರ, ಅವರನ್ನು ಕೂಡ ಮಾತಾಡ್ತಾರೆ. ಬೆಂಗಳೂರಿನಲ್ಲಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಾಸಿಗಳಿದ್ದರು. ಅವರನ್ನು ನೆಲಸಮ ಮಾಡಿ ಅಲ್ಲಿ ಮನೆಗಳು ನೆಲಸಮ ಮಾಡಿದ್ರು. ಈಗ ಅವ್ರಿಗೆ ಏಕಾಏಕಿ ಹೊಸ ಮನೆಗಳನ್ನ ಕೊಡ್ತಿದ್ದಾರೆ. 3 ವರ್ಷ ಆಯಿತು, ಪಾಪ ಮನೆ ಸಿಗ್ತಾ ಇಲ್ಲ ನಮ್ಮ ನಾಡಿನ ಜನರಿಗೆ. ಸರ್, ನಾನು ಮೊದಲು ನೋಡ್ತಾ ಇದ್ದೀನಿ, ಹಳೆ ಮನೆ ಸರ್ ಇದು. ಅದು ಪ್ರವಾಹ ಬಂದಾಗ ಮನೆ ಬಿದ್ದೋಯ್ತು. ಬಿದ್ದೋದಾಗ ಒಳಗೆ 1-2 ಮಕ್ಕ ಇದ್ದರು. ಇಲ್ಲಿ ಇಬ್ಬರು ಅಣ್ಣ ತಮ್ಮರಲ್ಲಿ ನೈತಿದ್ರು ಅವರು. ಇವತ್ತು ಪರಿಸ್ಥಿತಿ ಹಿಂಗಾಗೈತ್ರಲ್ಲ, ಅವ್ರು 3 ವರ್ಷಗಳಿಂದ ಬರೀ 1,20,000 ರೂಪಾಯಿ ಮಾತ್ರ ಬಂದಿದೆ. ಅದ್ರಾಗ ಅಡಿಪಾಯ ಹಾಕ್ಕೊಂಡಿದ್ದಾರೆ. ಈಗಾಗಲೆಲ್ಲ ಬಾಡಿಗೆ ಮನೆಯಾಗ ಅದಾರ ಅವರು. ಬಾಡಿಗೆ ತುಂಬೋದು ಕಷ್ಟ ಇದೆ.
ಆಮೇಲೆ ಅವ್ರ ಯಜಮಾನರು ತೀರ್ಕೊಂಡು ಹೋದರು. ಆಮೇಲೆ ಸರ್ಕಾರ ಒಂದು ಕಡೆ ಈಗ ಏನೋ ಒಂದು ವೋಟ್ ಬ್ಯಾಂಕ್ಗೋಸ್ಕರ ತಮ್ಮ ಸ್ವಾರ್ಥಗೋಸ್ಕರ ಮಾಡತ್ತಿರೋದು ಸರಿಯಲ್ಲ. ಪರಿಹಾರವನ್ನು ಆದಷ್ಟು ಬೇಗ ಕೊಡೋದಕ್ಕೆ ಕೂಡ ಈಗ ಒತ್ತಾಯವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲಾರಪಡ ರಿಪಬ್ಲಿಕ್ ಕನ್ನಡ ಬೆಳಗಾವಿ.